अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तिये नमः। ಶ್ರೀ ಗುರುಭ್ಯೋ ನಮಃ। ವೀಕ್ಷಕರೇ, ಇವತ್ತು ಹೊಸ ಕಂಟೆಂಟ್ ಒಳಗೆ ಹೊಸ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮಲ್ಲಿ ಒಂದು ರೀತಿಯಾದ ಚಿಂತೆಗಳು ಜಾಸ್ತಿ ಕಾಡ್ತಾ ಇವೆ, ಅಥವಾ ನಿಮ್ಮಲ್ಲಿ ಯಾವಾಗ್ಲೂ ಸೋಲ್ ಕಾಣ್ತಿದೆ. ಆ ಸೋಲು ಏನಾಗ್ತದೆ ಅಂದ್ರೆ ಮತ್ತೆ ಸೋಲನ್ನೇ ಅಟ್ರಾಕ್ಟ್ ಮಾಡ್ತದೆ. ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಬಹುದು. ಯಾವುದೇ ಒಂದು ವಿಷಯವಾಗಿ ನೀವು ತಗೊಂಡ್ರೆ, ನೀವು ಆ ಒಂದು ಚಿಂತೆ ಅಥವಾ ಒಂದು ಬಾಧೆಯಿಂದ ಆಚೆ ಬರ್ಲಿಕ್ಕೋಸ್ಕರ ಮತ್ತೆ ಇನ್ನೊಂದು ದಾರಿಯನ್ನ ಹುಡುಕ್ತಾ ಹೋಗ್ತೀರಾ. ಹೇಗೆಪ್ಪ ಆಚೆ ಬರೋದು, ಹೇಗೆ ಮಾಡ್ಬೇಕು, ನಾವು ಏನು ಎತ್ತ ಅಂತ ಹೇಳಿ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಮತ್ತೆ ಮತ್ತೆ ನೀವು ಚಿಂತೆಗೆ ಒಳಗಾಗ್ತಾ ಹೋಗ್ತೀರಾ. ಇದರಿಂದ ನಮ್ಮ ದೇಹದಲ್ಲಿನ ನರಗಳಿಗೆ, ಮಾಂಸಖಂಡಗಳಿಗೆ ಸ್ಟ್ರೇನ್ ಆಗ್ತವೆ ಮತ್ತು ನಮ್ಮ ದೇಹದ ಅನಾರೋಗ್ಯಕ್ಕೆ ಕಾರಣವಾಗ್ತದೆ. ಮೊದಲು ನಾವು ಮಾನಸಿಕವಾಗಿ ಶುಚಿಯಾಗಿರಬೇಕು. ಮಾನಸಿಕವಾಗಿ ಶುಚಿಯಾಗಿದ್ರೆ ನಮ್ಮ ದೇಹ ಶುಚಿಯಾಗಿರೋದು, ನಮ್ಮ ದೇಹ ಶಕ್ತಿಯುತವಾಗಿರೋದು, ನಾವು ಮಾಡುವಂತಹ ಯಾವುದೇ ಕೆಲಸಕ್ಕೆ ನಮಗೆ ಪ್ರೋತ್ಸಾಹವನ್ನ ನೀಡೋದು. ಇಲ್ಲ ಅಂದ್ರೆ ಅದು ನಿರಾಸಕ್ತಿ ಮಿತ ನಿಶಕ್ತಿಯನ್ನ ತಂದು ಕೊಡುತ್ತೆ. ಹಾಗಾಗಿ ಇದರಿಂದ ನಾವು ಆಚೆ ಬರಬೇಕು ಅಂದ್ರೆ ನಾನು ಕಂಡುಕೊಂಡಂತ ಮಾರ್ಗ ಯಾವುದು ಅಂದ್ರೆ ರೇಖಿ ಸೆಲ್ಫ್ ಹೀಲಿಂಗ್ ಅನ್ನ. ರೇಖಿ ಸೆಲ್ಫ್ ಹೀಲಿಂಗ್ ಯಾಕೆ ತಗೊಂಡಿದ್ದೀನಿ ಇಲ್ಲಿ ಅಂದ್ರೆ, ಇದು ಬಹಳ ಸುಲಭ. 8 ವರ್ಷದ ಹುಡುಗನಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನ 8 ವರ್ಷದ ವಯಸ್ಕರಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನ ಕಲಿಬಹುದು. ಸುಲಭವಾಗಿ ಕಲಿಬಹುದು, ಸುಲಭವಾಗಿ ಅಭ್ಯಾಸಿಸಬಹುದು. ಅದರಿಂದ ಬರುವಂತಹ ನಾನಾ ರೀತಿಯಾದ ಬೆನಿಫಿಟ್ಸ್ ನ ಅವರು ಪಡ್ಕೊಬಹುದು. ಯಾವ ರೀತಿ ಬೆನಿಫಿಟ್ಸ್ ನ ಪಡ್ಕೊಬಹುದು? ಒಂದು ರೋಡ್ ಕ್ರಾಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಸ್ಟ್ರೆಸ್ ಮತ್ತೆ ಮೆಂಟಲ್ ಸ್ಟ್ರೈನ್ ಆಗಿರೋದ್ರಿಂದ ನಾವು ಒಂದ್ ಹೆಜ್ಜೆ ಇಡಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬೆಳಗ್ಗೆ ಮನೆಯಿಂದ ಆಚೆ ಹೊರಟೋರು ರಾತ್ರಿ ಮನೆಗೆ ಬರೋ ತನಕ ವಾಪಸ್ಸು ಬಹಳ ಹುಷಾರಾಗಿರ್ಬೇಕಾಗತ್ತೆ. ಈ ರೀತಿಯಾಗಿ ಆಗೋದ್ರಿಂದ ನಾವು ಪ್ರೊಟೆಕ್ಷನ್ ಕೇಳ್ಕೊಂಡು ರೇಖಿನಲ್ಲಿ ಹೋಗ್ಬೋದು. ರೋಡ್ ಕ್ರಾಸ್ ಮಾಡೋದ್ರಿಂದ ಇರ್ಬೋದು, ನಮ್ಮ ಟ್ರಾಫಿಕ್ ಜಾಮ್ ಇರ್ಬೋದು, ಅಥವಾ ನಾವು ಟ್ರಾವೆಲಿಂಗ್ ಅಲ್ಲಿ ಇರ್ಬೋದು, ನಮ್ಮ ಆಫೀಸ್ಗೆ ಆನ್ ಟೈಮ್ ರೀಚ್ ಆಗೋದ್ರಿಂದ ಇರ್ಬೋದು, ನಮ್ಮ ಗೋಲ್ ನ ನಾವು ಸಕ್ಸಸ್ಫುಲ್ ಆಗಿ ರೀಚ್ ಆಗ್ಬೇಕು ಅಂತ ಇರ್ಬೋದು, ಅಥವಾ ನಮ್ಮ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ನಾವು ಈಸಿಯಾಗಿ ಪಡ್ಕೊಬಹುದು. ಯಾವಾಗ ಅಂದ್ರೆ ರೇಖೆಯನ್ನ ನಮ್ಮ ಜೀವನದಲ್ಲಿ ನಾವು ನಿಯಮಿತವಾಗಿ ಬಳಸೋದಕ್ಕೆ ಶುರು ಮಾಡಿದಾಗ. ಈ ರೇಖೆಯಿಂದ ಏನಾಗುತ್ತೆ ಅಂದ್ರೆ, ಸ್ಟಡೀಸ್ ಹೇಳುತ್ತೆ 60 ರಿಂದ 70 ಸಾವಿರ ಥಾಟ್ಸ್ ಗಳು ನಮ್ಮ ಮನಸ್ಸಿಗೆ ಬರ್ತದೆ ಪ್ರತಿನಿತ್ಯ ಅಂತ ಹೇಳಿ. ಇದರಲ್ಲಿ 80% 90% ಅಷ್ಟು ನೆಗೆಟಿವ್ ಥಾಟ್ಸ್ ಇರೋದ್ರಿಂದ ಈ ಥಾಟ್ಸ್ ನಮ್ಮ ಲೈಫ್ ನಲ್ಲಿ ಆದಷ್ಟು ನೆಗೆಟಿವ್ ನೇ ಮಾಡ್ತಾ ಬರ್ತಾ ಇರುತ್ತೆ. ನಮ್ಮನ್ನ ನೋಡಿದ್ರೆ ಯಾರಿಗೋ ಹೊಟ್ಟೆ ಉರಿ ಅನ್ನೋದು, ಅಥವಾ ನಮ್ಮನ್ನ ನೋಡಿ ಯಾರು ಹೊಟ್ಟೆ ಕಿಚ್ಚಪಡೋದು, ಅಥವಾ ನಮ್ಮ ಏಳಿಗೆಯನ್ನ ಸಹಿಸದೇ ಇರೋದು, ಪ್ರತಿಯೊಂದನ್ನು ನಾವು ಇದರಲ್ಲಿ ಕೌಂಟ್ ಮಾಡ್ತಾ ಹೋಗ್ಬೋದು. ನಾವು ಯಾವಾಗ ನಮ್ಮ ಪ್ರಭಾವಳಿಯನ್ನ, ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ಬೇರೆಯವರು ನಾವು ಏನೋ ಮಾಡಿದ್ರು ನಮ್ಗೆ ಏನೋ ಮಾಡಿದರೆ ಅಂತ ಅನ್ಸೋದು ಪ್ರತಿಯೊಂದು ಇರುತ್ತೆ. ಸೊ ಹಾಗಾಗಿ ಈ ರೇಖಿ ಹೀಲಿಂಗ್ ನ ನಾನು ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಸೆಲ್ಫ್ ಹೀಲಿಂಗ್ ನಾವು ಮಾಡ್ಕೊಬಹುದು. ಸಪೋಸ್ ನಿಮ್ಮ ಮನೆಯಲ್ಲಿ 4 ಜನ ಇದ್ರೆ 4 ಜನಕ್ಕೂ ಅನುಕೂಲ ಆಗುತ್ತೆ. ಪ್ರತಿ ಮನೆಯಲ್ಲಿ ಒಬ್ರು ರೇಖಿ ಪ್ರಾಕ್ಟೀಷನರ್ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ರೇಖಿಯನ್ನ ಕಲ್ತ್ಕೊಳ್ಳೋದು ಉಪಯೋಗ ಆಗುತ್ತೆ. ಏನಾಗುತ್ತೆ ಅಂದ್ರೆ, ರೇಖಿನಲ್ಲಿ 7 ಮೇಜರ್ ಚಕ್ರಗಳಿದೆ. ಈ ಚಕ್ರಗಳು ಏನಾಗಿರ್ತವೆ, ಆ ಕಡೆ ಈ ಕಡೆ ಎಲ್ಲ ಅಲೈನ್ ಆಗಿರ್ತವೆ. ಸೊ ಅದನ್ನ ಸ್ಟ್ರೈಟ್ ಆಗಿ ಅಲೈನ್ ಮಾಡಿ ಅದರಲ್ಲಿ ಎನರ್ಜಿ ಫ್ಲೋನ ಕರೆಕ್ಟ್ ಆಗಿ ಕೊಟ್ಟು ನಮ್ಮ ಇಂಟೆನ್ಷನ್, ನಮ್ಮ ಇಂಟ್ಯೂಷನ್, ಥಾಟ್ಸ್ ನೆಲ್ಲ ಪ್ಯೂರಿಫೈ ಮಾಡ್ತಾ ಬರುತ್ತೆ. ನಾವ್ ಏನೇ ಮಾಡ್ಬೇಕಂತಿದ್ರು ನಮ್ಗೆ ಅನುಕೂಲ ಮಾಡಿಕೊಡುವಂಥದ್ದು ಒಂದು ರೇಖಿ. ನಮ್ಮ ಯಾವುದೇ ಒಂದು ಇದು ನೋಡಿದ್ರೆ, ಈಗ ನಾನು ಹೇಳ್ದಂಗೆ ನೆಗೆಟಿವ್ ಥಾಟ್ಸ್ ನ ತೆಗೆದು ಅದು ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. 80% ಅಷ್ಟು ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗ್ಲಿಕ್ಕೆ ಅನುಕೂಲ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಈ ಒಂದು ರೇಖೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದನ್ನ ನೀವು ಕಲಿಬಹುದು. ಯಾರಿಗೆ ಇಂಟ್ರೆಸ್ಟ್ ಇದೆ ರೇಖೆ ಹೀಲಿಂಗ್ ನಾವು ಕಲ್ತ್ಕೊಬೇಕು, ನಮ್ಮ ಮನೆಯಲ್ಲಿ ನಾವು ಒಬ್ರು ರೇಖಿ ಪ್ರಾಕ್ಟೀಸ್ನರ್ ಆಗ್ಬೇಕು, ಇದರಿಂದ ಎಷ್ಟೋ ಬೆನಿಫಿಟ್ಸ್ ಇದೆ. ಎಷ್ಟೋ ಗೊತ್ತಿಲ್ಲದೆ ಇರೋದು, ಕಣ್ಣಿಗೆ ಕಾಣ್ದಿರೋಂಥ ರೋಗಗಳು, ಅಥವಾ ನಮ್ಮ ಮೆಡಿಕಲ್ ಅಲ್ಲಿ ಕೆಲವೊಮ್ಮೆ ಕಾಣದೇ ಇರುವಂತ ರಿಪೋರ್ಟ್ಸ್ ನಲ್ಲಿ ಕಾಣದೇ ಇರುವಂತ ಸಮಸ್ಯೆಗಳಿಗೂ ಕೂಡ ಇದರಲ್ಲಿ ಪರಿಹಾರ ಸಿಗುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಇದು ರೂಟ್ ಕಾಸ್ ಇಂದ ಹೀಲ್ ಮಾಡ್ತಾ ಬರುತ್ತೆ. ಹೆಚ್ಚು ಕಮ್ಮಿ ನಾವು ಕೇಳಿದ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ಡ್ ರೇಖಿ ಪ್ರಾಕ್ಟೀಷನರ್ ಆಗಿರ್ಬೋದು, ನಮ್ಮ ಗುರುಗಳಾಗಿರ್ಬೋದು, ಯಾರು ಹೇಳಿದರೆ ಅವರೆಲ್ಲ ಹೇಳಿರೋ ಪ್ರಕಾರ 20 ಜನ್ಮಗಳವರೆಗೆ ನಮ್ಮ ಒಂದು ಕರ್ಮವನ್ನ, ಕೆಟ್ಟ ಕರ್ಮವನ್ನ ಹೀಲ್ ಮಾಡುವಂತಹ ಶಕ್ತಿ ರೇಖೆಗಿದೆ. ಆದ್ರೆ ಒಂದೇ ದಿವಸಕ್ಕಾಗತ್ತೆ ಅಂತ ಹೇಳಿಕ್ಕಾಗಲ್ಲ. ನೀವು ಕಲ್ತ್ಕೊಂಡು ನಿಯಮಿತವಾಗಿ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮ ಕರ್ಮಗಳು ಕಲಿತವೆ, ಇರುವಂತ ಬ್ಲಾಕೇಜಸ್ ಕ್ಲಿಯರ್ ಆಗ್ತವೆ, ಹೊಸ ಬ್ಲಾಕೇಜಸ್ ಬರ್ದಿರೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಹಾಗಾಗಿ ರೇಖೆಯ ಅವಶ್ಯಕತೆ ಅಂತ ನಾನು ಹೇಳ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫೋನ್ ಮಾಡಿ ನೀವು ಬೇಕಾದ್ರೆ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಂಡು ರೇಖೆಯನ್ನ ನಮ್ಮ ಹತ್ರ ಕಲಿಬಹುದು. ಅಥವಾ ನಿಮ್ಮ ಮನೆ ಹತ್ರ ಯಾರು ಇದಾರೆ ಹೇಳ್ಕೊಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಕಲ್ತ್ಕೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬೆನಿಫಿಟ್ಸ್ ಏನು ಅಂತ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ
ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗಲಿ ಅವರಿಗೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.